ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸವಿರುವ ವಿದೇಶಿ ಪ್ರಜೆಗಳು ಹಾಗೂ ವಲಸಿಗರ ವಿರುದ್ಧ ನಗರ ಪೊಲೀಸರಿಂದ ಆಪರೇಷನ್ ಮುಕ್ತ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಇದರಲ್ಲಿ ನೂರಾರು ಬಾಂಗ್ಲಾ ಪ್ರಜೆಗಳು ಲಾಕ್ ಆಗಿದ್ದು, ಇಷ್ಟೊಂದು ಜನ ಒಳನುಸುಳಿದ್ದು ಹೇಗೆ ಅಂತ ಪೊಲೀಸರೇ ಶಾಕ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕಾಕಿ ಶಾಕ್. 58 ಕಡೆಗಳಲ್ಲಿ ಕಾರ್ಯಾಚರಣೆ, ನೂರಾರು ಬಾಂಗ್ಲಾ ಪ್ರಜೆಗಳು ಲಾಕ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರನ್ನ ಲಾಕ್ ಮಾಡಲು ಪೊಲೀಸರು ಹಮ್ಮಿಕೊಂಡಿದ್ದ ಬೃಹತ್ ಹೆಜ್ಜೆ ಸಫಲವಾಗಿದೆ. ನಗರದ ಭದ್ರತೆ ಹಾಗೂ ಶಾಂತಿ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಪೊಲೀಸರು ನಡೆಸಿದ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಅಕ್ರಮ ವಲಸಿಗರಿಗೆ ದೊಡ್ಡ ಶಾಕ್ ನೀಡಿದೆ. ಕಳೆದ 2 ದಿನಗಳಿಂದ ಬೆಂಗಳೂರಿನಾದ್ಯಂತ ಸದ್ದಿಲ್ಲದೆ ನಡೆದ ಈ ಮೆಗಾ ಆಪರೇಷನ್ನಲ್ಲಿ ಒಟ್ಟು 592 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು. ಒಟ್ಟು 58 ಪ್ರತ್ಯೇಕ ವಿಶೇಷ ತಂಡಗಳನ್ನು ರಚಿಸಿಕೊಂಡಿದ್ದ ಪೊಲೀಸರು ನಗರದ 58 ಆಯಾಕಟ್ಟಿನ ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ವಿದೇಶಿ ಪ್ರಜೆಗಳು ಹಾಗೂ ವಲಸಿಗರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ರು. ಪಾರದರ್ಶಕತೆಗಾಗಿ ಇಡೀ ಪ್ರಕ್ರಿಯೆಯನ್ನ ಪೊಲೀಸರು ಸಂಪೂರ್ಣವಾಗಿ ವಿಡಿಯೋಗ್ರಫಿ ಮಾಡಿಕೊಂಡಿದ್ದಾರೆ. ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ವೈಟ್ಫೀಲ್ಡ್ ವಿಭಾಗಗಳನ್ನು ಗುರಿಯಾಗಿಸಿಕೊಳ್ಳಲಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪರಪ್ಪನ ಅಗ್ರಹಾರ, ಹುಳಿಮಾವು, ಬಂಡೇಪಾಳ್ಯ, ಹೆಬ್ಬಗೋಡಿ ಹಾಗೂ ಬೇಗೂರು ವ್ಯಾಪ್ತಿಯಲ್ಲಿ 1909 ಜನರನ್ನ ಪರಿಶೀಲಿಸಿದಾಗ 43 ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಇತ್ತ ವೈಟ್ಫೀಲ್ಡ್ ವಿಭಾಗದ ಮಾರತ್ಹಳ್ಳಿ, ಬೆಳ್ಳಂದೂರು, ವರ್ತೂರು, ಕಾಡುಗೋಡಿ ಮತ್ತು ಕೆಆರ್ಪುರ ಠಾಣಾ ವ್ಯಾಪ್ತಿಯಲ್ಲಿ 1035 ಜನರನ್ನ ತನಿಖೆ ನಡೆಸಲಾಗಿದ್ದು, ಈ ವೇಳೆ 62 ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ. ಒಟ್ಟಾರೆ ನಗರದಲ್ಲಿ 105 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ದಿವಸದಿಂದ ನಮ್ಮ ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿಗಲ್ ಫಾರಿನರ್ಸ್, ಅದು ಯಾರು ಇರಲಿ, ಒಂದು ಪರ್ಟಿಕ್ಯುಲರ್ ದೇಶದ ಅಂತ ದೇಶ ಆ ಥರ ಇಲ್ಲ, ಬಟ್ ಇಲ್ಲಿಗಲ್ ಫಾರಿನರ್ಸ್ ಅಥವಾ ಯಾರ ಹತ್ರ ದಾಖಲಾತಿಲ್ಲ ಅವ್ರ ಬಗ್ಗೆ ಚೆಕಿಂಗ್ ಮಾಡಲಿಕ್ಕೆ. ಇನ್ನು ಪತ್ತೆಯಾದ ಎಲ್ಲ 105 ಅಕ್ರಮ ವಲಸಿಗರ ಬಗ್ಗೆ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಮಾಹಿತಿ ನೀಡಿ ಸದ್ಯ ಅವರನ್ನ ವಲಸಿಗರ ತಡೆಗೋಡೆ ಕೇಂದ್ರಕ್ಕೆ ರವಾನಿಸಲಾಗಿದೆ. ಇದೇ ವೇಳೆ ಸಾರ್ವಜನಿಕರಿಗೂ ಕಮಿಷನರ್ ಕಟ್ಟುನಿಟ್ಟಿನ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಪರಿಶೀಲನೆ ಮಾಡುವಾಗ ಕೆಲವು ಕನ್ಫರ್ಮ್ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ 105 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, ಡಿಟೈನ್ ಮಾಡಿದ್ದೀವಿ. ಅರೌಂಡ್ 2900ಗೆ ನಾವು ವೆರಿಫೈ ಮಾಡಿದ್ದೀವಿ. ಕೆಲವುದು ದಾಖಲಾತಿ ನಾವು ತೊಗೊಂಡಿದ್ದೀವಿ ಮತ್ತು ಇದರ ಬಗ್ಗೆ ನಮ್ಮ ಪೊಲೀಸ್ದು ಕಂಟಿನ್ಯೂಸ್ ನಮ್ಮದು ಆಪರೇಷನ್ಸ್ ಕಂಟಿನ್ಯೂ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಅಲಿಗೇಷನ್ ಬಂತು. ಅಕ್ರಮ ಬಾಂಗ್ಲಾ ವಲಸಿಗರು ಸಿಲಿಕಾನ್ ಸಿಟಿಯಲ್ಲಿ ಬೇರು ಬಿಟ್ಟು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿರೋದು ಅನೇಕ ಬಾರಿ ಸಾಬೀತಾಗಿದೆ. ಸದ್ಯ ಪೊಲೀಸರ ಈ ಕಾರ್ಯಾಚರಣೆ ಇಂಥವರಿಗೆ ತಕ್ಕ ಶಾಕ್ ಕೊಟ್ಟಿದ್ದು, ಇದು ದೇಶದ ಆಂತರಿಕ ಭದ್ರತೆ ಕಾಪಾಡಲು ಸಹಕಾರಿಯಾಗಲಿದೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.